Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಭೋಗಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಭೋಗಿ ಹಬ್ಬ ಅಂದರೆ ಏನು? ಇದು ನಮ್ಮ ಮರಾಠೀಸಲ್ಲಿ ನಾವು ಮಾಡ್ತೀವಿ. ಅಂದರೆ ನಾಳೆ ಸಂಕ್ರಾಂತಿ ಹಬ್ಬದ ಒಂದು ದಿನ ಮುಂಚೆ, ಅಂದರೆ ಸಂಡೇ ಹಬ್ಬ, ಇವತ್ತು ಸ್ಯಾಟರ್ಡೆ. ಇವತ್ತು ನಾವು ಭೋಗಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಹೇಗೆ ಅಂದರೆ ನಾಳೆ ಹಬ್ಬಕ್ಕೆ ಇವತ್ತೇನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಅದರ ಜೊತೆ ಸ್ಪೆಷಲ್ ಡಿಶಸ್ನ ಪ್ರಿಪೇರ್ ಮಾಡೋದು. ಸೊ ಇವತ್ತಿಗೆ ಅಟ್ ಪ್ರೆಸೆಂಟ್ ನಾನು ಪೊಂಗಲ್ ಮಾಡಿದ್ದೀನಿ, ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಅದು ಇವತ್ತು ನೈವೇದ್ಯ ಮಾಡೋದು. ಬೆಳಿಗ್ಗೆಗೆ ದೇವರ ಪಾತ್ರೆ ಎಲ್ಲ ಬೆಳಗಿ ದೇವ್ರ ಪೂಜೆ ಮಾಡಿ ಇದನ್ನು ನೈವೇದ್ಯ ಮಾಡೋದು. ಆ್ಯಂಡ್ ಇದ್ರ ಜೊತೆ ಇನ್ನೂ ಒಂದು ಸ್ಪೆಷಲ್ ಡಿಶ್ ಮಾಡಬೇಕು. ಅದು ನಾನು ಇವತ್ತು ಮಾಡಿಲ್ಲ. ಬೆಳಗ್ಗೆನೇ ನಮ್ಮ ಮನೇಲಿ ರೊಟ್ಟಿ ತಿಂದ ಅಭ್ಯಾಸ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನು ಮಧ್ಯಾಹ್ನ ಮಾಡ್ತೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಅದಕ್ಕೆ ಅಂತಲೇ ತರಕಾರಿ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಸೊ ಇವತ್ತು ನೋಡಿ, ಮಧ್ಯಾಹ್ನ ಅಂದ್ರೇ ಅಳ್ತಾಳೆ ನಮ್ಮ ಹುಡುಗಿ. ಈಗ ಕೂತ್ಕೊ. ಸೊ ಮಧ್ಯಾಹ್ನ ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇದರ ಜೊತೆ ಸಿಹಿ ಪೊಂಗಲ್ ಕೂಡ ಮಾಡಿದ್ದೀನಿ. ಸೊ ನಾನು ಖಾರ ಪೊಂಗಲ್ ನಿಮ್ಮ ಜೊತೆ ಶೇರ್ ಮಾಡಿರೋದ್ರಿಂದ ರೆಸಿಪಿ, ಸಿಹಿ ಪೊಂಗಲ್ ಮಾಡಿಲ್ಲ ಅಂದ್ಕೊಳ್ತೀನಿ. ಸೊ ಅದನ್ನು ಇವತ್ತು ಶೇರ್ ಮಾಡ್ತೀನಿ, ನೋಡಿ. ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನು ಮೊದಲು ಅಕ್ಕಿ ಮತ್ತು ಬೇಳೆ ಎರಡು ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಇದು ಹೆಸರು ಬೇಳೆ, ಇದು ಅರ್ಧ ಇದೆ. ಸೊ ಫುಲ್ ಮಾಡ್ಕೊಳ್ತೀನಿ. ಇದನ್ನು 2 ಸಾರಿ ವಾಶ್ ಮಾಡ್ಕೊಳ್ತೀನಿ. ಅಕ್ಕಿ ಮತ್ತು ಬೇಳೆ ಎರಡು ನೀರು ಹಿಡಿಸತ್ತೆ, ಸೊ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು. ಇದನ್ನು ನಾನು 2 ವಿಷಲ್ ಬರೆಸ್ಕೊಳ್ತೀನಿ. ಅದೇ ಗ್ಲಾಸ್ನ ಅಳತೆಯಲ್ಲಿ ನಾನು 1 ಗ್ಲಾಸ್ ಫುಲ್ಲು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಮಾಡಿದ್ರೇ ಚೆನ್ನಾಗಿರೋದು. ಇದು ಮೈಲ್ಡ್ ಆಗಿರುತ್ತೆ, ತುಂಬ ಸಿಹಿ ಇರಲ್ಲ. ಈ ದೇವಸ್ಥಾನದಲ್ಲಿ ಕಲರ್ ಇರುತ್ತಲ್ವ, ಆ ಥರ ಬೇಕು ಅಂದರೆ ನೀವು ಇನ್ನೂ ಒಂದು ಅರ್ಧ ಗ್ಲಾಸು ಹಾಕ್ಕೊಳ್ಬೇಕು. ಇದನ್ನು ಕರಗಿಸ್ಕೊಳ್ತೀನಿ, ಆಮೇಲೆ ಸೋಸ್ಕೊಳ್ತೀನಿ. ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ನಾನೀಗ ಇದಕ್ಕೆ ಬೆಲ್ಲದ ಸಿರಪ್ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಸೇರಿಸಿದ್ರೆ ಅನ್ನ ಮತ್ತು ಬೇಳೆ ಎರಡು ಸರಿಯಾಗಿ ಬೇಯೋದಿಲ್ಲ, ಹಾಗಾಗಿ ಇದನ್ನು ಲಾಸ್ಟಲ್ಲೇ ಸೇರಿಸ್ಬೇಕು. ಇದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ತೀನಿ. ಕಾಯಿ ತುರಿ ಹಾಕೋದ್ರಿಂದ ಅದ್ರ ಜ್ಯೂಸ್ ಬಂದಾಗ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಇನ್ನೂ ಒಂದು ವಿಷಲ್ ಬರೆಸ್ತೀನಿ. ಆವಾಗ ಮಾತ್ರನೇ ಇದರ ಕಲರ್, ಟೆಕ್ಸ್ಚರ್ ಎಲ್ಲನೂ ಕೂಡ ಚೆನ್ನಾಗಿ ಬರೋದು. ಸೊ ಸ್ವಲ್ಪ ನೀರು ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ. 1 ವಿಷಲ್ ಬಂದ ತಕ್ಷಣ ನಾನು ಆಫ್ ಮಾಡಿಕೊಂಡೆ, ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ತುಪ್ಪ ಈ ಮುಂಚೆ 1 ಸ್ಪೂನ್ ಏನೋ ಸೇರಿಸಿ ಬೇಯಿಸ್ಕೊಂಡಿದ್ದೆ. ಈಗ ನಾನು ಒಂದು 3 ಸ್ಪೂನಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತೀನಿ. ನಿಮಗೆ ಸಿಹಿ ಕಡಿಮೆ ಇದೆ ಅನ್ನೋ ಆಗಿದ್ರೆ ಆಮೇಲೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಏನು ಸಾನು ಹಲ್ಲು ಮುಂದೆ ಬಂದ್ಬಿಟ್ಟಿದೆ, ಹಿಂದೆ ಇನ್ನೂ ಒಂದು ಬೆಳೀತಾ ಇದೆ, ಅದು ಬಿದ್ದೇ ಇಲ್ಲ ಇನ್ನು. ಸೊ ಅದನ್ನು ತಗ್ಸೋಣ ಅಂತ ಬಂದಿದ್ದೀವಿ. ನೋವಾಗೋದಿಲ್ಲ ಮಗಳೇ? ಫಸ್ಟ್ ಟೈಮು. ಇಷ್ಟು ದಿನ ಒಂದು ಈ ಥರ ಹಲ್ಲು ಆಗಿರಲಿಲ್ಲ, ಎಲ್ಲನೂ ಬಿದ್ದಿತ್ತು. ಏನು ಮಾಡೋದು? ನಿನ್ನ ಫ್ರೆಂಡ್ಸ್ ಎಲ್ಲ ತೆಗಿಸ್ತಿದ್ರಲ್ಲ ನಿನ್ನ ಫ್ರೆಂಡ್ಸು, ನೋವುತ್ತಾ ಅಲ್ಲಾಡ್ಸಿದ್ರೆ? ನೀವು ತೆಗಿಸ್ತೀರಾ? ವಿಸ್ಡಮ್ ಹಲ್ಲು ವಿಸ್ಡಮ್ ತಲೆ ತೋರಿಸ್ತವ್ರೆ. 3 ವರ್ಷದಿಂದ ತೆಗ್ಸಿರ್ಲಿಲ್ಲ, ಇವತ್ತು ಸಾನು ಹೆಸರಲ್ಲಿ ಬಂದ್ಬಿಟ್ಟು ತೆಗಿಸ್ತಾ ಇದ್ದಾರೆ. ಸಾನು ಒಬ್ಬಳೇ ತೆಗಿಸ್ಕೊಳೋದು ಬಂದೆ, ಅದಕ್ಕೆ ಅವ್ರ ಅಪ್ಪ ಸಾಥ್ ಕೊಡ್ತವ್ರೆ. ಸಾನು ಜಾಕೆಟ್ ವಾಶ್ಗೆ ಹಾಕಿದ್ದೆ, ನನಗೆ ಗೊತ್ತಿರಲಿಲ್ಲ ಇವತ್ತು ಹೊರಗಡೆ ಬರ್ತೀವಿ ಅಂತ, ಮರ್ತೋಗಿತ್ತು. ಅದಕ್ಕೆ ನಂದು ಹಾಕಿ ಕರ್ಕೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಅದಕ್ಕೆ ಹೊಸದಾಗಿ ಕಾರ್ಡ್ ಮಾಡಿಸಿದ್ವಿ, ಬಿಲ್ ಕಟ್ಟಿದ್ವಿ. ಚಿನ್ನಿಮ್ಮ, ನೀನು ಇಲ್ಲಿ ಆಟಾಡು, ನಾವು ಒಳಗಡೆ ಇರ್ತೀನಿ, ಕರೆದ್ರೆ ಕೇಳೋದಿಲ್ಲ. ಎಲ್ಲೂ ಹೋಗಬಾರ್ದು, ಡಾಡಾ ಬೇರೆ ಕಡೆ ಹೋಗಿದೆ, ಬೇರೆ ಡಿಪಾರ್ಟ್ಮೆಂಟು, ನಮ್ಮದು ಬೇರೆ, ಎಲ್ಲೂ ಹೋಗಂಗಿಲ್ಲ.
ಇದು ಎಕ್ಸ್ಕ್ಲೂಸಿವ್ಲಿ ಕಿಡ್ಸ್ ಸೆಕ್ಷನ್ ಆರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಮಕ್ಕಳದು ಹಲ್ಲು ರಿಲೇಟೆಡ್ದು ಆ್ಯಂಡ್ ಪ್ರೊಟೆಕ್ಟಿವ್ ಅಂತ ಏನೋ ಹಾಕಿದ್ರು. ಸೊ ಒಬ್ಬರು ಟೆಸ್ಟ್ ಮಾಡಿ ಇಲ್ಲಿಗೆ ಕೂರಿಸಿದ್ದಾರೆ, ಇನ್ನು ಒಬ್ಬರು ಬಂದು ತೆಗಿತಾರಂತೆ ಹಲ್ಲು. What is your name? Saanu. Okay. Open your mouth. Let me have a look. So which is shaking more? Which do you want? That is enough for you? Huh? Okay. You don't want that also? ಜೆಲ್ ಅಪ್ಲೈ ಮಾಡ್ಬೋದು ಅಥವಾ ಇಂಜೆಕ್ಷನ್ ಕೊಡ್ಬೋದು. ಅಲ್ಲಿ ನಂಬ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಹಲ್ಲು ಎಳಿತೀವಿ, ನೋವಲ್ಲ ಅಂತ ಹೇಳಿದ್ರು. ಸೊ ಸಾನುಗೆ ಇಂಜೆಕ್ಷನ್ ಭಯ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಜೆಲ್ ಹಚ್ಚಿಸ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಅದು ನಮ್ನೆಸ್ ಕ್ರಿಯೇಟ್ ಆಗಿತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಹಲ್ಲು ತೆಗ್ದಾಗ ಸಾನು ಅದು ಶೇಕ್ ಮಾಡೋದಕ್ಕೆ ಶುರು ಮಾಡಿದಾಗ್ಲೇ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಪಾಪ ಗೊತ್ತಾಗ್ಲಿಲ್ಲ. ಡಾಕ್ಟರ್ಗೆ ಹೇಳ್ತಾ ಇದ್ರೆ ಅವಳು ಇಲ್ಲ 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 ಅದು ನೋವೋದಿಲ್ಲ, ಇಟ್ಸ್ ನಾಟ್ ಪೇನಿಂಗ್ ಅಂತ ಹೇಳ್ಬಿಟ್ಲು. ಗೊತ್ತಾಗ್ಲಿಲ್ಲ ಪಾಪ, ಸಾನು ಹತ್ಬಿಟ್ಲು ಜೋರಾಗಿ. ಈಗ ಸಾನು ಡಿಪಾರ್ಟ್ಮೆಂಟ್ ಮುಗಿಸ್ಕೊಂಡು ರಾಜೇಶ್ ಅವರ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೀವಿ, ಅವರ ವಿಸ್ಟಮ್ ಹಲ್ಲನ್ನ ಕೀಳ್ಸೋದಕ್ಕೆ ಅಂತ ಹೇಳಿಬಿಟ್ಟು. ಸಾನು ಓಡೋದ್ರಲ್ಲೂ ಕಾಂಪಿಟೇಷನ್, ಯಾರು ಫಸ್ಟು ಅಂತ ಹೇಳ್ಕೊಂಡು. ಸ್ವಲ್ಪ ನೋವು ಕಡಿಮೆ ಆಗಿದೆ ಈಗ. ಹಾಸ್ಪಿಟಲ್ಗೆ ಹೋಗಿ ಬರೋ ವೇಯಲ್ಲಿ ಸಾನುಗೆ ಗಾಗಲ್ಸ್ ತೊಗೊಳ್ಬೇಕಿತ್ತು. ತುಂಬ ದಿನದಿಂದ ಕೇಳ್ತಾ ಇದ್ಲು, ಬಟ್ ಅವಳು ಯೂಸ್ ಮಾಡೋದು ತುಂಬ ಕಡಿಮೆ. ಅಲ್ಲಿ ಇಲ್ಲಿ ಇಟ್ಟುನೇ ಸ್ಕ್ರ್ಯಾಚಸ್ ಮಾಡ್ತಾಳೆ ಹೊರತು ಅವಳು ಪ್ರಾಪರಾಗಿ ಯೂಸ್ ಮಾಡೋದಿಲ್ಲ. ನಮ್ಮ ಹತ್ರ ಇದೆ, ಅವಳ ಹತ್ರ ಇಲ್ಲ ಅಷ್ಟೇ. ಅವಳು ಹೇಳ್ತಾ ಇದ್ದಿದ್ದು ಡ್ಯಾಡ ನನಗೂ ಬೇಕು, ನಾವು ಹಾಕಿದಾಗ ಮಾತ್ರನೇ ಅವಳಿಗೂ ನೆನಪಾಗೋದು, ಇಲ್ಲ ಅಂದರೆ ಆ ಹುಡುಗಿ ಹಾಕೋದೇ ಇಲ್ಲ. ಏನು ಹಾಕೋದಿಲ್ವಲ್ಲ ಅಂದ್ಬಿಟ್ಟು ನಾವು ತೊಗೊಂಡಿರಲಿಲ್ಲ. ಬಟ್ ಈಗ ತೊಗೊಳ್ಳೋಣ ಅಂದ್ಕೊಂಡ್ವಿ. ಈ ಬರ್ತ್ಡೇಗೆ ನಿನಗೆ ತೆಗೆಸ್ಕೊಡ್ತೀವಿ, ನೀನು ಹಾಕ್ಕೊಂಡ್ರೆ ಹಾಕೋ, ಇಲ್ಲಾಂದರೆ ಇಡು ಅಂತ ಹೇಳಿದ್ದೆ. ಇವಾಗ ತೊಗೊಳ್ತಾ ಇದ್ದೀವಿ. ಬರ್ತ್ಡೇಗಿನ ಟೈಮ್ ಇದೆ, ಬಟ್ ಇದು ಸಮ್ ಅದರ್ ರೀಸನ್ಗೆ ತೊಗೊಳ್ತಾ ಇರೋದು. ಅಲ್ಲಿ ಕಲೆಕ್ಷನ್ಸು ನನಗೆ ತುಂಬ ಇತ್ತು, ತುಂಬ ಇಷ್ಟ ಆಯಿತು ಅಂತ ನಾನು ಹೇಳೋದಿಲ್ಲ. ಒಂದು ಸ್ವಲ್ಪನೇ ಕಿಡ್ಸ್ದು ಇದ್ದಿದ್ದು, ಅದರಲ್ಲಿ ನನಗೆ ಅದೊಂದೇ ಇಷ್ಟ ಆಗಿದ್ದು. ಇಲ್ಲ ಅಂದಿದ್ರೆ 2 ತಗೊಳ್ಬೋದಿತ್ತು ಒಟ್ಟಿಗೆನೆ, ಯಾಕಂದ್ರೆ ಬೈ 1 get 1 ಫ್ರೀ ಇದ್ದಿದ್ದು. ಹೇಗಿದೆ? ಬಟ್ ತುಂಬ ಲೂಸ್ ಇದೆಯಾ? ಬಗ್ಗದ್ರೆ ಬಿಡುತ್ತೆ ನೋಡು. ಸಾನುಮ್ಮ, ನಿನ್ನ ಗಾಗಲ್ ಇಟ್ಕೊ. ಏನೇನಪ್ಪ ಈ ವರ್ಷ ಸಾನೋದೆಲ್ಲ ವಿಷಸ್ ಪೂರ ಆಗ್ತೈತೆ. ಗಾಗಲ್ಸ್ ಬೇಕು, ಟ್ರಾಲಿ ಬ್ಯಾಗ್ ಬೇಕು. ಹೋಟೆಲಿಗೆ ಬಂದ್ವಿ ಸ್ನೇಹಿತರೆ. ಇವತ್ತು ಮನೇಲಿ ನಾನು ಸ್ಪೆಷಲ್ ಮಾಡಿ ಊಟ ಮಾಡಬೇಕಿತ್ತು, ಆದರೆ ಸಾನುದು ಲೇಟ್ ಆಯಿತು, ಅವ್ರ ಅಪ್ಪಂದು ಲೇಟ್ ಆಯಿತು. ಅದಕ್ಕೆ ಹೊಟ್ಟೆ ಸಖತ್ ತಾಳ ಆಗ್ತಾಯಿದೆ. 3 ಗಂಟೆ ಆಗ್ತಾಯಿದೆ ಈಗ. ಇವತ್ತು ಬೆಳಿಗ್ಗೆ ನಾನು ಪೊಂಗಲ್ ಬೇರೆ ತಿಂದಿರೋದು, ಅದು ಬೇಗ ತುಂಬ ಬೇಗ ಹೊಟ್ಟೆ ಹಸಿದೆ ಅದು. ಅದಕ್ಕೆ ಹೋಟೆಲಿಗೆ ಬಂದಿದ್ದೀವಿ. ಸಾನುಗೆ ಹಾರ್ಡ್ ಫುಡ್ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ. ಚಪಾತಿ, ರೊಟ್ಟಿ, ಬರೀ ರೈಸ್, ಗಂಜಿ ಕೊಡ್ತಿದ್ದೆ ಮನೆಗೆ ಹೋಗಿದ್ರೆ. ಸನಿ ನನ್ನ ಮಗಳು ಅಳ್ತಾಳೆ ಅಂದ್ಬಿಟ್ಟು ನೂಡಲ್ಸ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಸಾನುಗೆ ಇವತ್ತು ಗಂಜಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ನಾನು. ಕಿಲಿ 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 ಅವಳಿಗೆ ಬ್ಲಡ್ ನೋಡಿದ್ರೆ ಅಳು ಬರುತ್ತಪ್ಪ. ಏನು ಮಾಡೋಣ? ನೀನು ನೋವಲ್ಲ, ನೀನು ಮುಟ್ಬೇಡ, ಮುಟ್ಬೇಡ ಈ ಕೈ ನೋಡ್ತಾ ಇಲ್ಲ ಅಂತೆ, ಮುಟ್ಬೇಡ. ಜೆಲ್ ಹಾಕಿಸಿ ನಾವು ತೆಗ್ಸಿದ್ದು, ಅವಾಗ ಸ್ವಲ್ಪ ನೋವು ಇತ್ತಂತೆ, ಇವಾಗ ಇಲ್ಲ ಅಂದಪ್ಪ. ಇಲ್ಲ ಅವ್ರು ಮನೆಗೆ ಊಟ ಮಾಡೋಣ, ಹೊಟ್ಟೆ ಸಿಗ್ತದೆ. ನೀವುಂಟು, ಆ ಡಾಕ್ಟರ್ ಉಂಟು, ನಿಮ್ಮ ಮಗಳು ಉಂಟು. ಆ ಡಾಕ್ಟರ್ ಅಷ್ಟು ಹೇಳೋರೆ, ಆದರೂ ಸಾನು ಸಾಫ್ಟ್ ಇದೆ ತಿಂತ್ಯಾ?
ಅವಳು ಮಮ್ಮ ಕುಲ್ಚಾ ತಗೋಮಮ್ಮ ನಾನು ಸ್ವಲ್ಪ ತಿಂತೀನಿ ಅಂತೆ. ಸೊ ನಾವು ರೋಟಿ ಕರಿ ತಗೊಂಡಿದ್ದೀವಿ. ಇದೇನ್ರಿ ಹಿಂಗೆ ಕೊಟ್ಬಿಟ್ಟವ್ರೆ ಈರುಳ್ಳಿ. ಸರಿ ನಾವು ಈಗ ಶುರು ಮಾಡೋಣ. ನಗು ನೋಡಿ, ನಗು ಸಾನುಗೆ. ಮನೆಗೆ ಬಂದು ಸುಮಾರು ಹೊತ್ತಾಯಿತು. ನಾವು ನನಗಲ್ಲಿ ಊಟ ಮಾಡದೇ ಇದ್ದಿದ್ರೆ ಗ್ಯಾಸ್ ಶುರು ಆಗಿಬಿಡ್ತಾಯಿತ್ತು, ಹೊಟ್ಟೆ ಸಖತ್ ಹಸಿತಾ ಇತ್ತು. ಸೊ ಅಲ್ಲಿ ಹೋಗಿ ಊಟ ಮಾಡಿದ್ವಿ ಅಂತ ಸರಿ ಹೋಯಿತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರಲಿಲ್ಲ ಹೋಗೋದು. ರಾಜೇಶ್ ಹೋಗಿ ಬನ್ನಿ ಅಂದಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಅವಳು ಅಳ್ಬೋದೇನೋ ಬಾ ನೀನು ಅಂದರು. ಹೋದೆ, ಆದರೆ ಇಷ್ಟೊತ್ತಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೇನು ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಈ ಕೆಲಸನೂ ಮುಗಿಸ್ಕೊಂಡು ಬಿಡೋಣ, ಇಲ್ಲಾಂದರೆ ಇದಕ್ಕೆ ಅಂತ ಸಪ್ರೇಟಾಗಿ ಹೋಗಬೇಕಾಗಿತ್ತು. ನಾನು ಸುಮ್ಮನೆ ಅಲ್ಲಿ ತನಕ ಇನ್ನೂ ಹೋಗಬೇಕಲ್ಲ ಅಂಥೇಳಿ ಬರಬೇಕಾದ್ರೆ ಇದನ್ನು ಮಾಡ್ಕೊಂಡು ಬಂದ್ವಿ. ಇದು ನಾವು ತೊಗೊಂಡಿರೋದು ವಿಷನ್ ಎಕ್ಸ್ಪ್ರೆಸ್ಸಲ್ಲಿ. ನನಗೆ ನೆನಪಿರೋ ಪ್ರಕಾರ ರಾಜೇಶ್ ಮೊದಲಿಂದನೂ ಅಲ್ಲೇ ತೊಗೊಳ್ತಾ ಇರೋದು, ನಾನು ಅಲ್ಲೇ ತೊಗೊಳ್ಳೋದು. ಸೊ ಸಾನುಗೂ ಅದೇ ಲೆಗಸಿ ಕಂಟಿನ್ಯೂ ಆಗೋಯ್ತು. ಸಾನುಗೂ ಅಲ್ಲೇ ತೊಗೊಂಡ್ವಿ. ಅಂದರೆ ಅದು ಪ್ಲಾಸ್ಟಿಕ್ದಿರುತ್ತೆ. ಪ್ಲಾಸ್ಟಿಕ್ದು ತೊಗೊಂಡಾಗ ಬಿಸಿಲಲ್ಲಿ ಹಾಕ್ಕೊಂಡಾಗ ಅದು ಪ್ಲಾಸ್ಟಿಕ್ ಚೆನ್ನಾಗಿಲ್ಲ ಅಂದರೆ ಅದರಿಂದ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಲೋಕಲ್ ಅಂಗಡಿಗಳಲ್ಲಿ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ನನಗೂ ತೊಗೊಳೋದಿಲ್ಲ ನಾನು, ಅವ್ರಿಗೂ ಬೇಡಾನೆ ಅಂತ ಹೇಳ್ತಾಯಿದ್ರು. ಸೊ ನೋಡಿ, ಇದನ್ನು ತೊಗೊಂಡಿರೋದು. ಬೇರೆ ಸಾನಿಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಪಿಂಕ್ ಇದೊಂದೇ ಇದ್ದಿದ್ದು. ಆ್ಯಂಡ್ ಇದಕ್ಕೆ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಬೇರೆದು ಒಂದು ಬ್ಲೂ ಕಲರ್ ಇಷ್ಟ ಆಯಿತು ಅವಳಿಗೆ. ಯಾಕೆ ಇಷ್ಟ ಆಯಿತು ಅಂದರೆ ಇಲ್ಲೆಲ್ಲ ಸ್ಪಾರ್ಕಲ್ಸ್ ಇತ್ತು. ಬಟ್ ನನಗೆ ಅದರ ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಲ್ಲೂ ಕೂಡ ಸೇಮ್ ಪಿಂಕ್ ಇದೆ. ಇದರ ಪ್ರೈಸ್ ಬಂದು 1699. ಬೈ 1 get 1 ಫ್ರೀ ಇತ್ತು. ಇದೇ ಪ್ರೈಸ್ ರೇಂಜಲ್ಲಿ ನಾವು 2 ತೊಗೊಳ್ಬೋದಿತ್ತು. ಸೊ ಒಂದಕ್ಕೆ ನಮಗೆ ಅರೌಂಡು 850 ಏನೋ ಬೀಳುತ್ತೆ ತೊಗೊಂಡಿದ್ದಿದ್ರೆ ಅದೇ ರೇಂಜಲ್ಲಿ. ಆದರೆ ನನ್ನ ಗ್ಲಾಸು ಜಾಸ್ತಿ ಆಯಿತು. ಲೇಡೀಸ್ ಗ್ಲಾಸ್ ಎಲ್ಲನೂ ಕೂಡ 2000 ಮೇಲೇ ಅಂತೆ. ಮಕ್ಕಳದು 1700 ಆ ಥರ ಇತ್ತು. ಈ ಥರದ್ದು ಕೂಡ ಒಂದಿತ್ತು ಅಲ್ಲಿ ಸಾನು ಸೈಜ್ದು. ಅವಳಿಗೆ ಇಷ್ಟ ಆಗಲಿಲ್ಲ. ಪಿಂಕ್ ಇದ್ಬಿಟ್ಟಿದ್ದೀರ ತೊಗೊಂಡ್ಬಿಡೋಳು. ಸೊ ಇದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಟ್ರೈ ಮಾಡಿದ್ನಲ್ಲ ಅಲ್ಲಿ, ಅದರಲ್ಲಿ ರಾಜೇಶ್ಗೆ ಇದು ತುಂಬ ಇಷ್ಟ ಆಯಿತು. ನನಗೆ ಕನ್ಫ್ಯೂಷನ್ ಶುರುವಾಯಿತು. ಇಷ್ಟು ದೊಡ್ಡದು ನಂಗೆ ಚೆನ್ನಾಗಿ ಕಾಣುತ್ತಾ, ಹೇಗಿರುತ್ತೆ, ಹೇಗೆ ಕಾಣ್ತಾ ಇದೆ, ನನಗೇನು ಡಿಫ್ರೆನ್ಸೇ ಅನ್ನಿಸ್ತಾ ಇಲ್ವಲ್ಲ, ಯಾವುದೋ ಕನ್ವಿನ್ಸಿಂಗ್ ಇಲ್ವಲ್ಲ ಅಂತ ರಾಜೇಶ್ ಇದನ್ನು ಚೂಸ್ ಮಾಡಿದ್ರು. ಚೆನ್ನಾಗಿ ಕಾಣ್ತಾ ಇದೆ, ಇದನ್ನು ತಗೋ ಅಂತ ಹೇಳಿಬಿಟ್ಟು. ಮೊದಲಿದ್ದಿದ್ದು ಶೇಪ್ ಸ್ವಲ್ಪ ಚೇಂಜ್ ಇದೆ, ಇದು ಕೂಡ ಚೇಂಜ್ ಇದೆ. ಇದ್ರ ಪ್ರೈಸ್ ಸ್ನೇಹಿತರೆ 2199. ಅಂದರೆ ಈಗ 2 ಬೈ 1 get 1 ಫ್ರೀ. ಇದಕ್ಕೆ ನಾವು ಜಾಸ್ತಿ ಇರೋದ್ರಿಂದ ಇದರದ್ದೇ ಪೇ ಮಾಡಬೇಕು. ಅದರಲ್ಲಿ 50% ಸಿಗೋದಿಲ್ಲ. ಸೊ ಎರಡಕ್ಕೂ ನಾವು 50-50 ಮಾಡ್ಕೊಳ್ತೀವಿ ಅಂದರೆ 1100 ಆಯಿತು. 1 2 3 4 5 6 7 8 ಆ್ಯಂಡ್ ಇದ್ರ ಜೊತೆ ಅವರೆಕಾಳು. ನಮ್ಮ ಅತ್ತೆ ಮನೆಯಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದರಲ್ಲಿ ಹೀರೋ ಆಫ್ ದ ಡಿಶಸ್ ಹಲಸಿನ ಹಣ್ಣು ಬರುತ್ತಲ್ಲ, ಅದು ಕಾಯಿ ಇರುತ್ತಲ್ಲ ಹಣ್ಣಾಗೋ ಮುಂಚೆ, ಅದರಲ್ಲಿ ಗೊಜ್ಜು ಮಾಡೋದು. ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಹಲಸಿನ ಕಾಯಿ, ಹಿತ್ತದ ಬೇಳೆ, ಅವರೆಕಾಳು, ಸ್ವಲ್ಪ ಕುಂಬಳಕಾಯಿ ಹಾಕುವಾಗಿದ್ರೆ ಹಾಕ್ಬೋದು, ಇಲ್ಲ ಮಿಕ್ಸ್ ವೆಜಿಟೇಬಲ್ ಚೂರು ಅಷ್ಟೇ. ಬಟ್ ಅದೇ ಮೇನ್ ಇರಬೇಕು. ಅದಕ್ಕೆ ಮಸಾಲೆ ಹಾಕಿ ಮಾಡೋದು. ಸೊ ಅದು ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಅಮ್ಮನ ಮನೆಯಲ್ಲಿ ಹೇಗೆ ಫಾಲೋ ಮಾಡ್ತಾರೋ ಅದನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನೀಗ 2 ಇನ್ನೂ ಆ್ಯಡ್ ಮಾಡಿದೆ ವೆಜಿಟೇಬಲ್ಸ್. ಒಂದು ಕುಂಬಳಕಾಯಿ ಮೇನ್, ಅದರ ಜೊತೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಕೂಡ ಹಾಕಬೇಕು. ಸೊ ಟೋಟಲಿ 11 ವೆಜಿಟೇಬಲ್ಸಿಂದ ನಾನಿವತ್ತು ಗೊಜ್ಜು ಮಾಡ್ತಾ ಇರೋದು. ಇದಕ್ಕೆ ನಾನು ಮಸಾಲೆ ಕೂಡ ಹಾಕ್ಬೋದು, ಬಟ್ ಆದಷ್ಟು ಸಿಂಪಲ್ಲಾಗೇ ಇರಲಿ ಅಂತ ಹೇಳಿ ಸಾಂಬಾರು ಪುಡಿ ಹಾಕಿ ನಾನು ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರು. ಕೊನೆಯಲ್ಲಿ ಇದೆಲ್ಲ ಕುಕ್ ಮಾಡಿ ಆದಮೇಲೆ ಸ್ವಲ್ಪ ಎಳ್ಳನ್ನು ಸೇರಿಸ್ತೀನಿ. ಆ್ಯಂಡ್ ರೊಟ್ಟಿ ಮಾಡಬೇಕು ಇದ್ರ ಜೊತೆ. ಇದೆರಡೂ ನಾವು ನೈವೇದ್ಯ ಮಾಡಬೇಕು ಇವತ್ತಿನ ದಿನ. ಸೊ ಅದಕ್ಕೂ ಕೂಡ ಎಳ್ಳನ್ನು ಸೇರಿಸಿ ರೊಟ್ಟಿಯನ್ನು ಮಾಡೋದು. ಮೇಲ್ಗಡೆಯಿಂದ ಜಸ್ಟ್ ಸ್ಪ್ರಿಂಕಲ್ ಮಾಡಿ ತಟ್ಟೋದು ಅಷ್ಟೇ. ಸಂಜೆ ನಮ್ಮ ನೇಬರ್ ಬಂದು ಇನ್ವೈಟ್ ಮಾಡಿದ್ರು. ಅವ್ರ ಮನೇಲಿ ಇವತ್ತು ಪೂಜೆ ಮಾಡ್ತಾರೆ ಅಂದ್ಬಿಟ್ಟು. ಎಂಥ ಪೂಜೆ ಅಂದರೆ
ನಮ್ಮಲ್ಲಿ ಮಾಡ್ತಾರೆ ನೋಡಿ, ಸಣ್ಣ ಮಕ್ಕಳನ್ನ ಕೂರಿಸ್ಬಿಟ್ಟು ಎಳ್ಳು ಬೆಲ್ಲನ ತಲೆ ಮೇಲಿಂದ ಸುರಿತಾರೆ. ಆ ರೀತಿಯಲ್ಲಿ ಅವರು ಹೂವು ಮತ್ತು ಎಲ್ಚೆ ಹಣ್ಣನ್ನು ಮಿಕ್ಸ್ ಮಾಡಿ ತಲೆ ಮೇಲಿಂದ ಸುರಿದ್ರು. ಸೊ ಅವ್ರು ಹೇಳ್ತಾಯಿದ್ರು ನಮ್ಮಲ್ಲಿ ಎಳ್ಳು ಬೆಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ನಾಳೆ ಏನು ಮಾಡೋದಿಲ್ಲ ಹಬ್ಬ, ಅವರು ಇವತ್ತೇ ಅವ್ರಿಗೆ ಹಬ್ಬ. ಈಗ ಹೋಗೋ ಮುಂಚೆ ಗೊಜ್ಜು ಮಾಡಿ ಇಟ್ಟಿದ್ದೆ, ಈಗ ರೊಟ್ಟಿ ಮಾಡಬೇಕು. ಅಲ್ಲಿ ಸ್ವಲ್ಪ ಉಪ್ಪಿಟ್ಟಲ್ಲ, ಅದು ಪುಳಿಯೋಗರೆ ಅಂತೆ, ಅಕ್ಕಿ ತರಿಯಲ್ಲಿ ಪುಳಿಯೋಗರೆ ಮಾಡಿದರು. ಅದು ಕುಂಕುಮ ಕೊಟ್ಟರು, ತಾಂಬೂಲ ಕೊಟ್ಟರು, ಅದ್ರ ಜೊತೆ ಕಜ್ಜಾಯ ಕೊಟ್ಟರು ಆ್ಯಸ್ ಅ ಸ್ವೀಟ್. ತಿಂದು ಬಂದಿದ್ದೀನಿ, ಹೊಟ್ಟೆ ಹಸಿ ಇಲ್ಲ, ಅದಕ್ಕೆ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲಾಂದರೆ 8 ಗಂಟೆ ಆಗ್ತಾಯಿದೆ ನೋಡಿ, ಕಾಣೋದಿಲ್ಲ, 8 ಗಂಟೆ ಆಗ್ತಾಯಿದೆ. ಇಷ್ಟೊತ್ತಿಗೆ ನಾನು ಅಡುಗೆ ಮನೇಲಿ ಇರ್ತಾಯಿದ್ದೆ. ಭೋಗಿ ಹಬ್ಬದ ದಿನ ನಾವು ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಮಾಡೋದು ಅಂದರೆ ಎಳ್ಳು ಬೆಲ್ಲನ ಎಲ್ಲನೂ ಮಿಕ್ಸ್ ಮಾಡೋದು. ಇವತ್ತೇ ಮಿಕ್ಸ್ ಮಾಡಿ ದೇವರ ಮುಂದೆ ಇಟ್ಬಿಡ್ತೀವಿ, ನಾಳೆ ಇದನ್ನು ನೈವೇದ್ಯ ಮಾಡೋದು. ಸೊ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ. ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬೈ ಬೈ ಸ್ನೇಹಿತರೆ.